ಹಾಸನದಲ್ಲೂ ಕೂಡ ವಾಗ್ದಾಳಿಗಳು ಜೋರಾಗ್ತಿದೆ. 2 ಬಾರಿ ಶಾಸಕರಾಗಿ ಸಚಿವರಾಗಿ ಕಾಂಗ್ರೆಸ್ ಅನ್ನ ಯಾಕೆ ಬಿಟ್ಟು ಹೋದ್ರು? ಅಧಿಕಾರಕ್ಕಾಗಿ, ಹಣಕ್ಕಾಗಿ ಕೋಮುವಾದಿಗಳ ಜೊತೆ ಯಾಕೆ ಸೇರಿದ್ದು ಎ ಮಂಜು ಅಂತ ಈಗ ವಾಗ್ದಾಳಿಯನ್ನ ನಡೆಸಿರೋದು ಪ್ರಜ್ವಲ್ ರೇವಣ್ಣ. ಕೋಮುವಾದಿಗಳ ಜೊತೆ ಸೇರ್ಕೊಂಡವರು ಯಾರು ನಿಮಗೆಲ್ಲ ಗೊತ್ತೇ ಇದೆ. ಎ ಮಂಜು ಅವರ ವಿರುದ್ಧ ಪರೋಕ್ಷವಾದಂತಹ ವಾಗ್ದಾಳಿಯನ್ನ ಪ್ರಜ್ವಲ್ ರೇವಣ್ಣ ಅವರು ನಡೆಸಿದ್ದಾರೆ. ಆ ಮೂಲಕ ನಾನು ಕೂಡ ವಾಗ್ದಾಳಿಯನ್ನ ಮಾಡಬಲ್ಲೆ. ಎ ಮಂಜು ಅವರು ಮೊನ್ನೆ ಒಂದಷ್ಟು ವಾಗ್ದಾಳಿಯನ್ನ ನಡೆಸಿದ್ರು. ಅಂದ್ರೆ ಹಾಲ್ ಮಾರಿ ದುಡ್ಡು ಮಾಡಿದ್ದು ಅಂತ ಅಲ್ಲಿ ಉಲ್ಲೇಖ ಮಾಡಿದ್ರು ಅಂತ. ಇದೇ ವಿಚಾರಕ್ಕೆ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಎ ಮಂಜು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಕೂತ್ಕೊಂಡು ಹೋರಾಟ ಮಾಡ್ತಿದ್ದೇವೆ. ಒಂದು ಕಡೆ ನಾವು ಹೋರಾಟ ಮಾಡೋಂತ ಸಂದರ್ಭದಲ್ಲಿ ಒಂದೇ ಒಂದು ಟೀಕೆಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಹೋರಾಟ ಮಾಡಿ ಕೇವಲ ಅಭಿವೃದ್ಧಿ ಮತ್ತೆ ಜನರ ಸೇವೆಗಾಗಿ ನಾವೇನ್ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ ಹೊರತು ಯಾವುದೇ ರೀತಿ ನಾವು ಇಲ್ಲಿ ಟೀಕೆ ಬಗ್ಗೆ ಮಾತಾಡ್ತಿಲ್ಲ. ಈ ಸಂಸ್ಕೃತಿನ ಜನ ಒಪ್ಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಯಾವುದೇ ಪಕ್ಷ ಇರಲಿ ಅದಕ್ಕೆ ಆದಂತ ಸಿದ್ಧಾಂತ ಬದ್ಧತೆ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ ರಾಜಕೀಯದಲ್ಲಿ ಅವ್ರಿಗೆ ಆದಂತ ಸಿದ್ಧಾಂತ ಬದ್ಧತೆ ಎರಡು ಇಟ್ಕೊಂಡು ಅಳವಡಿಸ್ಕೊಂಡು ನಾವು ರಾಜಕಾರಣ ಮಾಡ್ಬೇಕಾಗತ್ತೆ. ನಮ್ದೇ ಒಂದು ಸಿದ್ಧಾಂತ ಇರುತ್ತೆ, ಇಲ್ಲ ಕಾಂಗ್ರೆಸ್ನ ಒಂದು ಸಿದ್ಧಾಂತ ಇರುತ್ತೆ. ಆದ್ರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದೇ ಸಿದ್ಧಾಂತ, ಅದು ಜಾತ್ಯತೀತ ಸಿದ್ಧಾಂತ. ಇವತ್ತು ಜಾತ್ಯತೀತ ವಿರುದ್ಧ ಕೋಮುವಾದಿ ಸಿದ್ಧಾಂತದ ಒಂದು ಯುದ್ಧ ನಡೀತಾ ಇದೆ ಇಡೀ ನಮ್ಮ ದೇಶದಲ್ಲಿ. ಇವತ್ತು ದೇಶದಲ್ಲಿ ನಾವು ನೋಡಬೇಕಾಗತ್ತೆ. ಕೇವಲ ಇದು ಯಾವುದೋ ವಿಧಾನಸಭಾ ಚುನಾವಣೆ ಆದ್ರೆ ರಾಜ್ಯದ ಒಂದು ವ್ಯಾಪ್ತಿಯಲ್ಲಿ ನಾವು ಮಾತಾಡಬೇಕಾಗತ್ತೆ. ಆದ್ರೆ ಇವತ್ತು ನಾವು ಸಿದ್ಧಾಂತದ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲ ನಮ್ಮ ಪಕ್ಷದ ಇನ್ನಷ್ಟು ಸುದ್ದಿ ಚಿಕ್ಕ ಬ್ರೇಕ್ನ ನಂತರ.